ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇನ್ ಅಡ್ವಾನ್ಸ್. ಆಲ್ವೇಸ್ ಮೆಮೊರಿ ಇದ್ದೇ ಇರುತ್ತೆ ಅಲ್ವಾ. ಫಸ್ಟ್ ಲವ್ ನೆವರ್ ಡೈಸ್ ಅಂತೆ, ಟ್ರೂ ಲವ್ ವಿಲ್ ಬರಿ ಇಟ್ ಅಂತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಏನು ಫೆಬ್ರವರಿ 14th ಪ್ರೇಮಿಗಳ ದಿನಾಚರಣೆ ಅಂತ ಕರೀತಾರೆ. ಅದಕ್ಕೆ ಎಲ್ಲರೂ ಹುಡುಕ್ತಾ ಇರ್ತಾರೆ ಮೋಸ್ಟ್ಲಿ ಏನು ಗಿಫ್ಟ್ ತೊಗೊಳ್ಳಿ, ಏನು ಗಿಫ್ಟ್ ಮಾಡಲಿ ಅಂತ. ಸೊ ನಾನೊಂದು ಚಾಕ್ಲೇಟ್ ನೋಡಿದೆ. ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜೇ. ಬಟ್ ಹವರ್ ಹಿಂಗೆ ಏನೋ ಗ್ರಾಸರಿ ಅದಿದು ಆರ್ಡ್ರ್ ಮಾಡೋಕ್ಕೆ ಚೆಕ್ ಮಾಡ್ತಿದ್ದೆ ಆ್ಯಪ್ನ. ಜಪ್ಟೋ ಇನ್ಸ್ಟಾಮಾರ್ಟ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ ಅದು. ಸೊ ಅವಾಗ ನೋಡಿದಾಗ ನನಗೆ ಇದು ಕಣ್ಣಿಗೆ ಬಿತ್ತು. ಸುಮಾರು ಒಂದು 5 ವರ್ಷ ಹಿಂದೆ ನಾನು ಇದನ್ನು ನಂದು ಅಭಿಲಾಷ್ ವಿಯರ್ ಅಂತ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಅನ್ಬಾಕ್ಸಿಂಗ್ ಅಂತ ಸುಮ್ಮನೆ ಮಾಡಿದ್ದೆ. ಹಾಗಾಗಿ ಇವಾಗ ಇದನ್ನು ನಾನು ಹಿಮಂಗೆ ಕೊಡೋಣ ಅಂತ. ನೀವು ಯಾರಾದರೂ ನಿಮ್ಮ ಏನು ವೈಫ್ ಆಗಿರ್ಬೋದು, ಗರ್ಲ್ಫ್ರೆಂಡ್ ಆಗಿರ್ಬೋದು, ಅಥವಾ ಯಾರಿಗಾದರೂ ಆ ದಿವಸ ಕೊಡಬೇಕು ಅಂದರೆ ಒಂದು ಬೆಸ್ಟು ಅಂದರೆ ಬಜೆಟಲ್ಲಿ ಒಂದೊಳ್ಳೆ ಚೆನ್ನಾಗಿರೋ ಚಾಕ್ಲೇಟ್ ಕೊಡ್ಬೋದು. ಸೊ ಹಾಗಾಗಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಹೇಗೇನು ಅಂತ. ಇವಾಗ ನೋಡೋಣ, ಹಿಮ ಕರೆದ್ಬಿಟ್ಟು ಅವಳಿಗೆ ಕೊಡ್ತೀನಿ, ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಬನ್ನಿ. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚಾಕ್ಲೇಟ್ ಹೆಸರು ಏನು ಅಂತ. ಆದರೆ ಯಾವ್ಯಾವ ವೆಬ್ಸೈಟಲ್ಲಿ ಸಿಗುತ್ತೆ ಅದನ್ನು ಕೂಡ ಹಾಕ್ತೀನಿ. ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ ಮನೇಲಿ ಕೂತ್ಕೊಂಡು. ಇವತ್ತು 11ನೇ ತಾರೀಕು. ವಿಡಿಯೋ ಮೋಸ್ಟ್ಲಿ 12ಕ್ಕೆ ಅಪ್ಲೋಡ್ ಆಗ್ಬೋದೇನೋ. ಸೊ ನೀವು ಇದನ್ನು ನೋಡಿ ಆರ್ಡ್ರ್ ಮಾಡಿ. ನಿಮ್ಮ ಪ್ರೇಮಿಗಳು ಯಾರಾದರೂ ಭಗ್ನ ಪ್ರೇಮಿಗಳಿದ್ದರೆ, ಪ್ರೇಮಿಗೆ ತುಂಬ ಚಾಕ್ಲೇಟ್, ಅದೇ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನನಗಂತೂ ಚಾಕ್ಲೇಟ್ ಫೇವ್ರೇಟು. ಸೊ ಹಾಗಾಗಿ ನಿಮ್ಮ ಲವರ್ಗೆ ಯಾರೋ ಚಾಕ್ಲೇಟ್ ಫೇವ್ರೇಟ್ ಇದೆ, ಈ ಚಾಕ್ಲೇಟನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನೋಡಿ, ಡೆಲಿವರಿ ಆಗಿದೆ, ಆಲ್ರೆಡಿ ತಂದಿಲ್ಲಿ ಇಟ್ಟಿದ್ದೀನಿ, ಓಕೆನಾ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡಬೇಕಷ್ಟೇ. ಹಿಮಂಗೆ ನಾನು ಕೊಡ್ತೀನಿ. ಇವಾಗ ಜಸ್ಟ್ ಡೆಲಿವರಿ ಆಯಿತು, ನೋಡೋಣ ಬನ್ನಿ. ಹಿಮಂಗೆ ಕರೆದ್ಬಿಟ್ಟು ಇದನ್ನು ಕೊಡ್ತೀನಿ, ಅವ್ಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಟೈಮ್ ಏನೋ ಒಂದು ಕೊಡ್ತಾಯಿದ್ದೀನಿ. ಮದುವೆ ಆಗಿ 3 ವರ್ಷ ಆದಮೇಲೆ ಡೈರಿ ಮಿಲ್ಕ್ ಸಿಲ್ಕ್ ಹಾರ್ಟ್ ಬ್ಲಷ್ ಅಂತ ಹೇಳ್ಬಿಟ್ಟು. ಹಿಮ ಮ್ಯೂಟ್ ಮಾಡು, ಟಿ ವಿ ಮ್ಯೂಟ್ ಮಾಡು. ಪುಣ್ಯ ಕೊಟ್ಟು ನೋಡ್ತವ್ರೆ ಮೇಡಮ್ ಅವರು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇನ್ ಅಡ್ವಾನ್ಸ್. ಅದು ಹೆಂಗೈತೆ ಪ್ಯಾಕೇಜ್, ಒಂಥರ ಡಿಫ್ರೆಂಟ್ ಆಗೈತೆ. ಹಾರ್ಟ್ ಬ್ಲಷ್ ಅಂತ ಹೇಳ್ಬಿಟ್ಟು ಇದನ್ನು ನಾನು ಅವಾಗ ಒಂದ್ಸತಿ ಅನ್ಬಾಕ್ಸಿಂಗ್ ಮಾಡಿದ್ದೆ. ಅದು ನೋಡಿ ಇನ್ಸ್ಟ್ರಕ್ಷನ್ ನೋಡಿಬಿಟ್ಟು ಓಪನ್ ಮಾಡು. ನೋಡಿ ಹೆಂಗಿದೆ ಫಸ್ಟು, ಒಂದ್ಸತಿ ತೋರಿಸ್ಬಿಡು ಎಲ್ಲರಿಗೂ. ಪ್ರೀಮಿಯಮ್ ಆಗಿದೆ. ಈ ಕಡೆಯಿಂದ ಏನೋ ಹರಿಯಕ್ಕೆ ಕೊಟ್ಟಿದ್ದಾರೆ. ಐಫೋನ್ ಅನ್ಬಾಕ್ಸ್ ಮಾಡ್ದಂಗೆ ಮಾಡಬೇಕು. ಇದನ್ನು ಇಲ್ಲಿ ಕೀಳಬೇಕು, ಓಕೆನಾ. ಆಮೇಲೆ ಇದನ್ನು ಫುಲ್ ಮಾಡಬೇಕು. ಓಪನ್ ಮಾಡಿ, ಅನ್ಬಾಕ್ಸ್ ಮಾಡಿ. ನೀವು ಕೀಳೋದೇನು ಐಫೋನಾ? ಅಮ್ಮ ಮಗಳು ಸೇರಿ ಏನೋ ಅನ್ಬಾಕ್ಸ್ ಮಾಡ್ತವ್ರೆ. ಓಕೆ, ಓಪನ್. ಹಂಗಲ್ಲ, ಫುಲ್ ಮಾಡಬೇಕು ಅಂದೆ ನಾನು. ಹಾಂ ಹಾಂ, ಬರ್ತಾಯಿದೆಯಾ? ಓಪನ್ ದಿಸ್. ಹಾಂ, ಏನಂತ ಬರ್ತಿದೆ ಇಲ್ಲಿ? ಫುಲ್ ಹೇಳಿ. ಓ, ಇಲ್ಲಿ ಬರೀಬೋದಾ? ನಾನೇನು ಬರ್ತಾಯಿಲ್ಲ. ಐ ಜಸ್ಟ್ ವಾಂಟ್ ಟು ಟೆಲ್ ಯು. ಬ್ಲ್ಯಾಂಕ್ ಬಿಟ್ಟಿದ್ದೀನಿ, ಏನು ಬೇಕು ಬರ್ಕೊಳಮ್ಮ. ಅಭಿ ಏನು ಹೇಳಿದೆ ಚೆನ್ನಾಗಿರ್ತಾ ಇತ್ತು ಅಂತ ನಿನ್ಗೆ ಅನ್ಸುತ್ತಲ್ಲ, ಅದೆಲ್ಲ ನೀನಲ್ಲಿ ಬರ್ಕೊಬೋದು. ಅದು ನೋಡಿಲ್ಲ, ನೋಡಿ ಸಾಕಾಗಲ್ಲ ಬರೆಯೋಕ್ಕೆ. ಹೌದಾ? ಹಂಗೆ ದೊಡ್ಡ ಲಿಸ್ಟೇ ಇದೆ. ಸೊ ನೋಡಿ, ನಾನು ಇದು ನೋಡೇ ಇಲ್ಲ, ಓಕೆನಾ. ಹಿಂಗೆ ಹೇಳಿದ್ರೆ ಇಲ್ಲಿ ಗ್ರೀಟಿಂಗ್ಸ್ ಥರ ಏನೋ ಬರಿಬೋದು. ಸೊ ನೀವು ನಂತರ ಬಕ್ರ ಆಗಬೇಡಿ, ಬ್ಲ್ಯಾಂಕಾಗಿ ಕೊಟ್ಬಿಟ್ಟು ಇಲ್ಲಿ ನೀವು ಏನು ಬರಿಬೇಕು, ನಿಮ್ಮ ಪ್ರೇಮ ಸಂದೇಶ, ಒಲವಿನ ಸಂದೇಶ ಎಲ್ಲನೂ ಬರಿಬೋದು ಈ ಉಡುಗೊರೆಯಲ್ಲಿ. ಸರಿ, ಓಪನ್ ಮಾಡು. ನಮ್ಗೆ ಲವ್ ಗಿವೆಲ್ಲ ಗೊತ್ತೇ ಇಲ್ಲ ಕಣಮ್ಮ, ಅದಕ್ಕೆ ಇರು ಅಲ್ಲ, ಇಲ್ಲೇ ಕೊಟ್ಟವರಲ್ಲ ಸೇಮ್ ಅದೇ ಥರ. ಹೆಣ್ಮಕ್ಳಿಗೆ ಪೇಷನ್ಸೇ ಇಲ್ಲ ಗುರು. ಓಹೋ ನೋಡಿ, 2 ಸೀಲ್ ಓಪನ್ ಮಾಡಿದ್ರೆ ಆಮೇಲೆ ಕೈಗೆ ಚಾಕ್ಲೇಟ್ ಬರ್ತಾಯಿದೆ. ತಗೋ ಚಾಕ್ಲೇಟ್ ತಗೋ. 350 ರೂಪಾಯಿ ದುಡ್ಡು ಈ ಪ್ಯಾಕೇಜ್ಗೆ, ಚಾಕ್ಲೇಟ್ಗೆಲ್ಲ. ಇದಂತ ಚೆನ್ನಾಗಿದೆ. ಓ, ಇಲ್ಲಿ ಏನೋ ಇದೆ ಕಣೆ, ಇಲ್ಲಿ ನೋಡಿ, ಇಲ್ಲಿ ಏನೋ ಇದೆ. ಇದೇನೋ ಫೋಟೋ ಹಾಕ್ಕೊಳ್ತಾರೆ. ಓ, ಪ್ಲೇಸ್ ಯುವರ್ ಫೋಟೋ ಹಿಯರ್. ಓಹೋ, ಇದನ್ನು ನಾವು ಗ್ರೀಟಿಂಗ್ ಥರ ಯೂಸ್ ಮಾಡ್ಬೋದಿಮ್ಮ. ಸೊ ಇಲ್ಲಿ ಏನಾದರೂ ಇವಾಗ ಇವಾಗ ನಾನು ನಿನಗೆ ಇದನ್ನು ಕೊಡ್ತಾ ಇರೋದು, ಒಂದು ಸೆಲ್ಫಿ ತೊಗೊಂಡ್ರೆ ಈ ಥರ ಹಿಂಗೆ ಆ ಸೆಲ್ಫಿನ ಇಲ್ಲಿ ಹಾಕೋಬಹುದು. ಓಕೆ, ಚಾಕ್ಲೇಟು ಹಂಗಲ್ಲ ಓಪನ್ ಮಾಡೋದು.
ಹೆಂಗೆ ಓಪನ್ ಮಾಡೋ ಗೊತ್ತಾ, ಈ ಸೈಡ್ ಇಟ್ಕೊಂಡು ಹೇಳಿದ್ರೆ ನೀಟಾಗಿ ರ್ಯಾಪರ್ ಕೀಳಿದ್ರೆ ಅಲ್ಲಿ ಇರೋ ಹಂಗಲ್ಲ ಇಟ್ಕೊಂಡು ಅಂತ ಹಿಂಗೆ ಇಟ್ಕೊಂಡು ಹಿಂಗೇನು ಬೇಕು ಅವಾಗ ರ್ಯಾಪರ್ ಹರಿದೋಗಲ್ಲ. ಹತ್ರ ತೋರಿಸು ಹಿಂಗಂದರೆ ನೀಟಾಗಿ ಬರುತ್ತೆ. ನಮಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಹಿಂಗೆ ಎಲ್ಲ ವೀಡಿಯೋದಲ್ಲಿ ನೋಡಿ ಕಲ್ತ್ಕೊಂಡಿರೋದು. ಹಿಂಗೆ ಓಪನ್ ಮಾಡಬೇಕು ಡೈರಿ ಮಿಲ್ಕ್ನ ಅಂತ. ಪೇಪರ್ನ ಹರಿದೆ ನೀಟಾಗಿ ಓಪನ್ ಮಾಡ್ಬೋದು. ಅಪ್ಪ ಮಕ್ಕಳಿಬ್ರು ಬ್ಯಾಟಿಂಗ್ ಮಾಡ್ತಾರೆ ಇವಾಗ. ಚೆನ್ನಾಗಿ ನೋಡಿದ್ದಾರೆ. ಇದು ನೀಟಾಗಿ ಓಪನ್ ಆಯಿತಾ? ಅದಾದಮೇಲೆ ತಳ್ಳಕ್ಕೆ ನಾವು ಬರಬೇಕು ನಾವು ಅಷ್ಟೇ. ಹಿಂಗೆ ನೋಡಿ ಫುಲ್ಲು ಲೆಟ್ರ್ ಬರೀಬೋದು. ಇಲ್ಲಿ ಎಲ್ಲ ಇಲ್ಲಿ ಕೊಡೋರು ಬರೀಬೇಕು. ಇವಾಗ ನಾನು ಇಮ್ಮಾಗ ಪ್ರಪೋಸ್ ಮಾಡ್ತಾಯಿದ್ದೀನಿ ಅಂತ ಇಟ್ಕೊಳ್ಳಿ, ಅಥವಾ ನಾನು ಆಲ್ರೆಡಿ ಇಮ್ಮನ ಜೊತೆ ಕಮಿಟ್ ಆಗಿದ್ದೀನಿ, ಹಿಮ ನಾನು ಬಾಯ್ ಫ್ರೆಂಡ್ ಗರ್ಲ್ಫ್ರೆಂಡು. ಸೊ ಇದನ್ನು ಹರಿದೇನೆ ನಾನು ಇಲ್ಲಿ ಏನಾದರೂ ಲೆಟ್ರ್ ಬರೀಬೋದು. ಹಿಮ ನಾನು ಕೊಡೋದ್ರಲ್ಲಿ ಲೆಟ್ರ್ ಬರೆದ್ಬಿಟ್ಟು ಸ್ವೀಟಾಗಿ ಬರೀಬೋದು. ಅದಾದಮೇಲೆ ಇಲ್ಲಿ ಒಂದು ಫೋಟೋ ಥರ ಹಾಕ್ಕೋಬೋದು ಏನಾದರೂ. ಓಕೆನಾ? ಇದು ಚೆನ್ನಾಗಿದೆ. ಆಮೇಲೆ ಇವೆಲ್ಲ ನೀಟಾಗಿ ಇಟ್ಕೋಬೋದು ನೀವು ಫಸ್ಟ್ ಟೈಮ್ ಮೆಮೊರಿ ಅಂತ ಹಿಂಟ್ ಕೊಡ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ಇದನ್ನು ಅಷ್ಟೇ ನೀಟಾಗಿ ಹಿಮ ಸ್ವಲ್ಪ ಅರ್ಜೆಂಟಲ್ಲಿ ಓಪನ್ ಮಾಡಿಬಿಡ್ತಾಳೆ, ಅದಕ್ಕೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಅವಳ ಚಾಕ್ಲೇಟ್ ನೀನು ಯಾಕೆ ಓಪನ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಡಿ. ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಅದನ್ನು ಜಾಸ್ತಿ ತಿನ್ನೋದು ಯಾರಬ್ಬಿ? ಅದೇ ಹೇಳ್ತಿರೋದು, ನನಗೆ ಚಾಕ್ಲೇಟ್ ಅಂದರೆ ಫೇವ್ರೇಟು. ವ್ಯಾಲೆಂಟೈನ್ಸ್ ಡೇನೇ ಬೇಕು ಅಂತಿಲ್ಲ ನನಗೆ. ಯಾವಾಗ ಯಾರು ಚಾಕ್ಲೇಟ್ ಕೊಟ್ಟರು ಇಸ್ಕೊತೀನಿ. ಟೈಮ್ ಪ್ರಪೋಸ್ ಮಾಡೋರು, ಫಸ್ಟ್ ಟೈಮು ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಥವಾ ಬಾಯ್ ಫ್ರೆಂಡ್ಗೆ ವಿಶ್ ಮಾಡೋರು, ಅಥವಾ ನಿಮ್ಮ ಹೆಂಡತಿಗೆ ನಮ್ಮ ಥರ ಅರೇಂಜ್ ಮ್ಯಾರೇಜ್ ಫಸ್ಟ್ ಟೈಮ್ ಈ ಥರ ಕೊಟ್ಟರೆ ನಾನು ಕೊಟ್ಟಂಗೆ ಅವಾಗ ಕೂಡ ಇಟ್ಕೋಬೋದು. ಸೊ ಈಗ ಇದು ಹಿಂದ್ಗಡೆ ಇದೆ ಮೇಜರ್ ಇದು. ಸೊ ಈಗ ಇದನ್ನು ಇವ ಓಪನ್ ಮಾಡಲಿ ತಗೋ. ತಿರುಗಿಸೋದನ್ನ ಅವ್ರು ತಿರುಗಿಸ್ತಾಳಂತೆ. ನೀನು ತಿರುಗಿಸೋಳು ಹಾಳು ಮಾಡ್ತಾಳೆ. ನಾನಾಗಿ ಎತ್ಬಿಟ್ಟು ಕೈ ಮೆಲ್ಟ್ ಆಗ್ತಾ ಇದೆಯಾ? ಇನ್ನೇನು ವಾ. ಸೊ ಇದೇ ಪಾಪಪ್ ಹಾರ್ಟ್. ಓಕೆನಾ? ಫೋಟೋ ತಗೋತೀನಿ ನಂದು. ಹಂಗೆ ಕಂಪ್ನಿಯಲ್ಲಿಗಿದು ಸುಮ್ಮನೆ ಡವ್ ಮಾಡ್ತಿರೋ ತಮ್ಮನೇಲಿ ಹಾಕೊಳ್ಳೋಕ್ಕೆ. ಓಕೆ ಆಯಿತು. ಸೊ ಇವಾಗ ಅದನ್ನು ಪಾಪಪ್ ಮಾಡ್ಕೋಬೇಕು. ಹಿಂದೆಯಿಂದ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಅದು ಪಾಪಪ್ ಮಾಡ್ಕೊ. ಹಾಂ, ಸೊ ಅದು ಪಾಪಪ್ ಹಾರ್ಟ್ ಅಂತಾರೆ. ಇದು ಮುಂಚೆ ಪಾಪಪ್ ಅಂತ ಬರ್ತದೆ, ಇವಾಗ ಏನೋ ಬ್ಲಷ್, ಹಾರ್ಟ್ ಬ್ಲಷ್ ಅಂತ ಇದೆ. ಸೊ ಇದು ನನ್ನ ಹಾರ್ಟು ಮದುವೆಯಾಗಿ 3 ವರ್ಷ ಆದಮೇಲೆ ಕೊಡ್ತಾಯಿದ್ದೀನಿ. ಹೆಂಗಪ್ಪ ಬರ್ತಾನೆ ಇಲ್ಲ? ಅಯ್ಯಯ್ಯೋ ಮೆಲ್ಟ್ ಆಗ್ತಾಯಿದ್ದಲ್ಲ. ಹಿಂಗೆ ಹೊಡೆದು ಮಾಡಿ ಈ ಹಾರ್ಟ್ನ ನಾನು ಇವತ್ತು ನಿನ್ಗೆ ಕೊಡ್ತಾಯಿದ್ದೀನಿ. ಮದುವೆಯಾಗಿ 3 ವರ್ಷ ಆದಮೇಲೆ ತಗೋ ನಿನಗೆ. ನನ್ನ ಮಗಳಿಗೆ ಒಂಚೂರು ಬೇಡ ಪಪ್ಪ ಹಾರ್ಟ್ ಬೇಡ ಬೇಡ ಅಂದೆ. ಸ್ಟ್ರಾಬೆರಿ ಫ್ಲೇವರ್ ಇದು ಚೆನ್ನಾಗಿದೆ. ಬಟ್ ಇದು ಸೆಂಟ್ರಲ್ ಚಾಕ್ಲೇಟ್ ಇದೆ ನೋಡಿ. ಸೆಂಟ್ರಲ್ ಚಾಕ್ಲೇಟ್ ಬರ್ತದೆ, ಇಲ್ಲಿ ಸ್ಟ್ರಾಬೆರಿ ಇದೆ. ಸೆಂಟ್ರಲ್ ಚಾಕ್ಲೇಟ್ ಸ್ಟ್ರಾಬೆರಿ. ಇಷ್ಟೇ ವಿಷಯ. ಇದೊಂದು ಸ್ಮಾಲ್ ಅನ್ಬಾಕ್ಸಿಂಗು. ನೀವು ಕೂಡ ನಿಮ್ಮ ಪಾರ್ಟ್ನರ್ಗೆ ಎಲ್ಲರಿಗೂ ಈ ರೀತಿ ಕೊಡ್ಬೋದು. ಇದನ್ನು ಜಸ್ಟ್ ಒಂದು ಓಪನ್ ಮಾಡಿ ತೋರ್ಸೋಣ ಅಂತ ಮಾಡಿದ್ರೆ ವೀಡಿಯೋ ದೊಡ್ಡದಾಗೋಯ್ತು. ಈ ಪ್ಯಾಕೇಜ್ ರೇಟ್ ಬಂದ್ಬಿಟ್ಟು 335. ಹಾಗೆ ಒಬ್ರಿಗೆ ನಾವು ಪ್ರೆಸೆಂಟ್ ಮಾಡ್ತೀವಿ, ಗಿಫ್ಟ್ ಕೊಡ್ತೀವಿ ಅಂದರೆ ಪ್ರೈಸ್ ಯಾವತ್ತೂ ವ್ಯಾಲ್ಯೂ ಆಗೋದೇ ಇಲ್ಲ. ಹಾಗಾಗಿ ನೋಡಿ, ಇಲ್ಲಿ ನೀವು ಗ್ರೀಟಿಂಗ್ಸ್ ಫಸ್ಟ್ ಲೆಟ್ರ್ ಬರಿಬೋದು ಏನು ಬೇಕು ಅಂತ. ಆಮೇಲೆ ನೀವು ಫೋಟೋ ಮಾಡಿ ಇಟ್ಬಿಡ್ಬೋದು. ನಾನು ಹೇಳ್ದಂಗೆ ಓಪನ್ ಮಾಡಿದರೆ ಲೈಫ್ ಟೈಮ್ ಮೆಮೊರಿಯಾಗಿ ಇಟ್ಕೋಬೋದು. ಎಷ್ಟು ಲವ್ ಸಕ್ಸಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆಲ್ವೇಸ್ ಮೆಮೊರಿ ಇದ್ದೇ ಇರುತ್ತೆ ಅಲ್ವಾ. ಫಸ್ಟ್ ಲವ್ ನೆವರ್ ಡೈಸ್ ಅಂತೆ, ಟ್ರೂ ಲವ್ ವಿಲ್ ಬರಿ ಇಟ್ ಅಂತೆ. ಅರ್ಥ ಆಗಿದೆ ಅನ್ಕೊಂತೀನಿ. ಇವಾಗ ತಿಂತಿದ್ದೆ ಅವಳಿ ನನ್ನ ಮಗಳು. ಓಕೆ ಅಷ್ಟೇ, ಥ್ಯಾಂಕ್ ಯು ಅಂತೆ, ವೆಲ್ಕಮ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.